ಸರ್ ಪಪ್ಪಾಯಿನೇ ಬೆಟರ್ ಎಲ್ಲದಕ್ಕಿಂತ. ಅಡಿಕೆಗೆ ಪಪ್ಪಾಯಿಗೆ ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿ ಬರ್ತವೆ. ನಮ್ಗೆ ಮೇನ್ ಪ್ಲಸ್ ಅಡಿಕೆ ಗಿಡ ಸೂಪರ್ ಆಗಿ ಬರ್ತವೆ ಪಪ್ಪಾಯಿ ಇಟ್ರೆ. ಪಪ್ಪಾಯಿಗಂತ ಏನು ಡ್ರಿಪ್ ಮಾಡಲ್ಲ. ಈಗ ಒಂದೇ ಡ್ರಿಪ್ ಅಲ್ಲೇ ನಾವು ಅಡಿಕೆ ಗಿಡಕ್ಕೆ ಮಾಡಿರ್ತೀವಲ್ಲ, ಅದ್ರಾಗೆ ಅದು ಪಪ್ಪಾಯಿ ಗಿಡ ನೋಡಿ ಈ ತರ ಒಂದೇ ನೀರಿನಲ್ಲೇ ಪಪ್ಪಾಯಿ ಗಿಡಕ್ಕೆ ಹೋಗ್ಬಿಡುತ್ತೆ. ಒಂದೇ ಡ್ರಿಪ್ ಹಾಕಿರೋದು ನಾವು. ಗಿಡಕ್ಕೆ 100 kg ಬಂದ್ರು ಒಂದು 400 ಟನ್ ಕಾಯಿ ಆಗುತ್ತೆ 4000 ಗಿಡಕ್ಕೆ. ಅವರೇಜ್ 10 ರೂಪಾಯಿ ಹಾಕೊಂಡ್ರು ನಾವು 40 ಲಕ್ಷ ಅಮೌಂಟ್ ಆಗ್ಬೋದು ಇದಕ್ಕೆ ಟೋಟಲ್ ಆಗಿ. ಇವ್ರ ಹತ್ರ ತಗೊಂಡಕ್ಕೂ ತುಂಬಾ ಒಳ್ಳೆ ಗಿಡ ಕೊಟ್ಟಾರೆ ನಮ್ಗೆ. ಬೇರೆ ಕಡೆ ತಗೊಂಡಾಗ ಅಷ್ಟು ಚೆನ್ನಾಗಿ ಬಂದಿಲ್ಲ ನಮ್ಗೆ. ಇದು ಈ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ. ಮತ್ತೆ ಅವರೇ ಮಾರ್ಕೆಟಿಂಗ್ ಸಹ ಅವರೇ ಮಾಡ್ಕೊಂತಾರೆ. ಎರಡು ಅನುಕೂಲ ಆಗುತ್ತೆ ನಮ್ಗೆ. ಅವ್ರು ರೆಡ್ ಲೇಡಿನೂ ಮಾಡಿದೀವಿ, ಮತ್ತೆ 15 ಮಾಡಿದೀವಿ. ವೆಲ್ಕಮ್ ಮಾಡಿಲ್ಲ, ವೆಲ್ಕಮ್ ಪರವಾಗಿಲ್ಲ ಅಂತಾರೆ. ಎಲ್ಲದಕ್ಕಿಂತ ಬೆಟರ್ ಅಂದ್ರೆ 15 ನಂಬರ್. ಯಾಕೆ ಸರ್? ಅದು ರೋಗ ಬರಲ್ಲ, ಮತ್ತೆ ನಾವ್ ಏನು ಸ್ಪ್ರೇ ಮಾಡಂಗಿಲ್ಲ, ಏನು ಅದಕ್ಕೆ ಔಷಧಿ ಏನು ಹೊಡೆಯಂಗಿಲ್ಲ ನಾವು. ಸರ್ ನಮ್ಮ ಹೆಸರು ಮಂಜುನಾಥ್ ಅಂತ, ಯಾದ್ಲಡ್ಕು, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್. ನಾವು ನಾಟಿ ಅಕ್ಟೋಬರ್ನಾಗ ನಾಟಿ ಮಾಡಿದ್ವಿ ಪಪ್ಪಾಯಿ ಗಿಡ. ಅದ್ರ ಜೊತೆ ಮಿಶ್ರ ಬೆಳೆಯಾಗಿ ಅಡಿಕೆನೂ ನಾಟಿ ಮಾಡಿದ್ವಿ. ಅದು ಉದ್ದೇಶ ಅಂದ್ರೆ ನಮ್ಗೆ ಪಪ್ಪಾಯಿನೂ ಬರುತ್ತೆ ಮತ್ತೆ ಅಡಿಕೆನೂ ಚೆನ್ನಾಗಿ ಬರುತ್ತೆ ಬಿಸಿಲಿಗೆಲ್ಲ. ಅದಕ್ಕೋಸ್ಕರ ನಾವು ಅಡಿಕೆ ಗಿಡದ ಮಧ್ಯೆ ಒಂದೊಂದು ಪಪ್ಪಾಯಿ ಇಟ್ಟಿದ್ದೀವಿ. ಅದು ಒಟ್ಟಿಗೆ ಜಮೀನು ಇದು 5 ಎಕರೆ ನಾಟಿ ಮಾಡಿದೀವಿ ಪಪ್ಪಾಯಿ ಗಿಡ. ಅದ್ರಾಗೆ 4000 ಗಿಡ ನಾಟಿ ಮಾಡಿದೀವಿ. 4000 ಗಿಡದಾಗ 4000 ಗಿಡ ಅಡಿಕೆ ಗಿಡ ಇಟ್ಟಿದ್ದೀವಿ. 4000 ಗಿಡ ಅಡಿಕೆ ಗಿಡ ಸೇಮ್. ಏನ್ ಸರ್ ಈಗ ಅಡಿಕೆ ಇಟ್ಟಿದ್ರ ಅದ್ರ ಜೊತೆ ಪಪ್ಪಾಯಿ ಗಿಡ ಉದ್ದೇಶ ಅಂದ್ರೆ ನಮ್ಗೆ ಮಿಶ್ರ ಬೆಳೆಯಾಗಿ ಪಪ್ಪಾಯಿ ಬೆಳ್ಕೊಂತೀವಿ. ಒಂದು ಅಡಿಕೆ ಗಿಡಕ್ಕೆ ನೆರಳಾಗಿ ಚೆನ್ನಾಗಿರ್ತವೆ, ಅಡಿಕೆ ಗಿಡನು ಸೂಪರ್ ಚೆನ್ನಾಗಿ ಬರ್ತವೆ. ಅದಕ್ಕೋಸ್ಕರ ನಾವು ಅದ್ರ ಮಧ್ಯದಾಗ ಒಂದೊಂದು ಪಪ್ಪಾಯಿ ಗಿಡ ಇಟ್ಕೊಂಡಿದೀವಿ. ಎಷ್ಟು ತಿಂಗಳಾಗಿದೆ ಸರ್ ಅಡಿಕೆ ಇಟ್ಟು? ಪಪ್ಪಾಯಿ ಇಟ್ಟು ಎಷ್ಟು ತಿಂಗಳಾಗಿದೆ? ಪಪ್ಪಾಯಿ ಇಟ್ಬಿಟ್ಟು ಈಗ 3 ತಿಂಗಳು ತುಂಬ 4ನೇ ತಿಂಗಳಿದು. ಮತ್ತೆ ಆ ಅಡಿಕೆ ಗಿಡನೂ ಎಷ್ಟು 3 ತಿಂಗಳು ತುಂಬ 4 ಜೊತೆಗೆ 2 ಮಿಶ್ರ ಜೊತೆಗೆ ಮಾಡಿದ್ವಿ, ನಾಟಿ ಮಾಡಿದ್ವಿ. ಜೊತೆಗೆ ಮಾಡಿದ್ರ? ಹೌದು ಹೌದು. ಎಷ್ಟು 4 ಎಕರೆ 5 ಎಕರೆ ಅಂತ ಹೇಳಿದ್ರೆ? ಹೌದು. ಸೊ ಈಗ ಡ್ರಿಪ್ ಇಂದು ಮತ್ತೆಲ್ಲ ಎಷ್ಟು ಖರ್ಚು ಬಂದಿದೆ ತೋಟಕ್ಕೆ? ಸರ್ ಬಂದೈತೆ ಸರ್, ಒಂದು ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಒಂದು 50,000 ಲಕ್ಷ ಖರ್ಚು ಬರುತ್ತೆ ಎಕರೆಗೆ. ಡಿಪೆಂಡ್ ಅಪಾನ್ ಡ್ರಿಪ್ ಮಾಡೋದ್ರ ಮೇಲೆ ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಇರುತ್ತೆ. ಚೆನ್ನಾಗಿ ಮಾಡಿದ್ರೆ ಜಾಸ್ತಿ ಖರ್ಚು ಬರುತ್ತೆ. ನಮ್ ಚೆನ್ನಾಗೇ ಮಾಡಿದೀವಿ ಎಲ್ಲ. ಅಡಿಕೆ ಶಾಶ್ವತ ಇರೋದಲ್ಲ, ಚೆನ್ನಾಗೇ ಮಾಡಿದೀವಿ. ಸೊ ಏನ್ ದಯ ಇಟ್ಟಿದ್ದೀರಾ ಸರ್? ಇದು ಪಪ್ಪಾಯಿ ಆಗ್ಬೋದು, ಅಡಿಕೆ ಆಗ್ಬೋದು, ಹೆಂಗ್ ಇಟ್ಟಿದ್ದೀರಾ ಸರ್? 8-9 ಇಟ್ಟಿದ್ವಿ. ಅಡಿಕೆನ ಯಾವ್ದೋ ಅಡಿಕೆ ಗಿಡನ? ಅಡಿಕೆ ಗಿಡ ಸೇಮು, ಪಪ್ಪಾಯಿನೂ ಸೇಮ್. ಸೆಂಟ್ರಿಗೆ 9 ಅಡಿ ಸೆಂಟ್ರಿಗೆ ಒಂದು ಅಡಿಕೆ ಪಪ್ಪಾಯಿ ಇಟ್ಟಿದ್ದೀವಿ. ಸೊ ಈಗ ಏನಂದ್ರೆ ಈಗ ಬೇಸಿಗೆ ಜಾಸ್ತಿ ಇರೋದ್ರಿಂದ ನೋಡಿ ಇಲ್ಲಿ ಕಾಣ್ತಾ ಇದೆ ಸೆಂಟ್ರಲ್ ನೆರಳು ಚೆನ್ನಾಗಿ ಬೆಳ್ಕೊಳುತ್ತೆ ಅಡಿಕೆ ಗಿಡ. ಹೌದು, ಅಡಿಕೆ ಗಿಡ ಚೆನ್ನಾಗಿ ಬರುತ್ತೆ, ಬಿಸಿಲಿಗೆ ಬೀಳಲ್ಲ. ಅದರಿಂದ ಓಕೆ ಚೆನ್ನಾಗಿ ಅಡಿಕೆ ಗಿಡ ಸೂಪರ್ ಆಗಿ ಬರ್ತವೆ. 2 ವರ್ಷ ಇರ್ತವೆ ಪಪ್ಪಾಯಿ ಗಿಡ. 2 ವರ್ಷದೊಳಗೆ ಅಡಿಕೆ ಗಿಡ ತುಂಬಾ ಚೆನ್ನಾಗಿ ದೊಡ್ಡವಾಗ್ತವೆ, ಬೇಗ ದೊಡ್ಡವಾಗ್ತವೆ. ಹೌದು. ಸೊ ಇದು ಯಾವ ತಳಿ ಸರ್? ಇದು 15 ನಂಬರ್ 15 ಅಂತ. ಇದು ಚೆನ್ನಾಗೈತೆ, ತುಂಬಾ ಒಳ್ಳೆ ಗಿಡ ಕೊಟ್ಟಿದ್ದಾರೆ ಸರ್. ಇದು ಎಲ್ಲಿ ತಗೊಂಡ್ಬಂದ್ರಿ? ಸರ್ ಇದು ಶಿರಾದ ಏಜೆಂಟ್ರು ನದಿಮಣ್ಣ ಅಂತ, ಅವರು ಗಿಡ ಕೊಟ್ಟಿರ್ತಾರೆ. ಗಂಡು ಗಿಡ ತುಂಬಾ ಕಮ್ಮಿ ಬಂದಿದ್ದಾವೆ. ನಮ್ಗೆ 5,000 ಗಿಡಕ್ಕೆ 4,000 ಗಿಡ ಪಪ್ಪಾಯಿ ಇಟ್ಟಿದ್ದು. ಅದ್ರಾಗ ಒಂದು 50 ಗಿಡ 100 ಗಿಡ ಇದಾವೆ ಅಷ್ಟೇ ಗಂಡು ಗಿಡ. ಹೌದು, ತುಂಬಾ ಚೆನ್ನಾಗಿ ಒಳ್ಳೆ ಗಿಡ ಕೊಟ್ಟಿದ್ದಾರೆ. ಮತ್ತೆ ಗಿಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಅಂದ್ರೆ ಬೇರೆ ಕೊಡೋದ್ರಲ್ಲಿ ಏನಾದ್ರು ಗಂಡು ಗಿಡ ಜಾಸ್ತಿ ಇರ್ತವೆ? ಬೇರೆ ಕಡೆ ತುಂಬಾ ಜಾಸ್ತಿ ಬಂದಿರ್ತವೆ. ಅವಕ್ಕೆ 1000 ಗಿಡಕ್ಕೆ 600-500 ಗಿಡ ಗಂಡು ಗಿಡ ಬರ್ತವೆ ಬೇರೆ ಕಡೆ ಎಲ್ಲ. ಇವ್ರು ಕೊಟ್ಟಿರೋ ಗಿಡಕ್ಕೆ 1000 ಗಿಡಕ್ಕೆ ಬರೇ 5-10 ಗಿಡ ಒಳಗಿದೆ ಅಷ್ಟೇನೆ. ಸೊ ಅಂದ್ರೆ ಗಂಡು ಗಿಡ ಏನು ಯೂಸ್ ಆಗಲ್ಲ ಅಂತಾನೆ? ಹೆಂಗೆ ಸರ್ ಅದು? ಇಲ್ಲ, ಇರ್ಬೇಕದು ಕಮ್ಮಿ ಇರಬೇಕು. ಕಮ್ಮಿ ಇದ್ದಷ್ಟು ನಮ್ಗೆ ಒಳ್ಳೇದು. ಅದು ಕ್ರಾಸಿಂಗಿಗೋಸ್ಕರ ಒಂದು ಗಂಡು ಗಿಡ 10 ಗಿಡ ಇರಬೇಕು ಅಷ್ಟೇ 1000 ಗಿಡಕ್ಕೆ. ಗಿಡದ ಒಳಗಿರುತ್ತೆ. ಇದು ಅದೇ ತರ ಸೇಮ್ ಕೊಟ್ಟಿದ್ದಾರೆ, ಒಳ್ಳೆ ಗಿಡ ಕೊಟ್ಟವ್ರೆ. ಸೊ ಎಲ್ಲಿ ತರಿಸ್ಕೊಡ್ತಾರೆ ಸರ್ ಗಿಡ ಅವರು? ಇವರು ಶಿರಾದ ಏಜೆಂಟ್ರು, ಅವ್ರು ಮಹಾರಾಷ್ಟ್ರದಿಂದ ತರ್ತಾರೆ ಸರ್. ಮಹಾರಾಷ್ಟ್ರದಿಂದ? ಹೌದು. ಹೆಂಗಿದೆ ಸರ್ ತಳಿ? ಹೆಂಗಿದೆ ಮತ್ತೆ ಇಳುವರಿಯಲ್ಲಿ ಹೆಂಗ್ ಬರುತ್ತೆ? ಇಳುವರಿಯಲ್ಲಿ ಚೆನ್ನಾಗಿ ಬಂದಿದೆ ಸರ್. ನಾವೆಲ್ಲ 2ನೇ ಪ್ಲಾಟ್ ಮಾಡ್ತಾರೆ, 3ನೇ ಪ್ಲಾಟ್ ಇದು. ಹೌದಾ? ಮುಂಚೆ ಎಲ್ಲ ಮಾಡಿದ್ವಿ ನಾವು. ನಾವೇ ಒಂದು ಶೂಟ್ ಮಾಡಿದ್ವಿ ನಿಮ್ದು ಒಂದು ವಿಡಿಯೋ. ಹೌದು. ಆಲ್ರೆಡಿ ಕಾಯಿ ಎಲ್ಲ ಆಗ್ತಾ ಇದೆ. ಎಷ್ಟು ತಿಂಗಳಾಗಿದೆ ಸರ್? 3 ತಿಂಗಳು 4ನೇ ತಿಂಗಳು ಚೆನ್ನಾಗಿ ಬರ್ತಾ ಇದೆ ಕಾಯೆಲ್ಲ. ಸೊ ಇದು 15 ಅಂತ ಹೇಳಿದ್ರೆ, ಹೌದು ಸರ್, ರೋಗಗಳು ಏನೋ ಬರೋ ಚಾನ್ಸಸ್ ಇರುತ್ತೆ? ರೋಗ ಏನಿಲ್ಲ ಸರ್, ರೋಗ ಬರಲ್ಲ ಇದಕ್ಕೆ. ಕಡಿಮೆ? ಹೌದು, ತುಂಬಾ ಕಮ್ಮಿ, ರೋಗನೇ ಇಲ್ಲ ಇದಕ್ಕೆ. ರೋಗ ಇಲ್ಲ. ಸರ್ ಗಂಡು ಗಿಡ ಅಂತ ಹೇಳಿದ್ರೆ ಎಲ್ಲಿದೆ ಸ್ವಲ್ಪ ತೋರಿಸ್ಬೋದು ಯಾವ ತರ ಇದೆ ಅಂತ? ಗಿಡ ಇದು ಬನ್ನಿ ಸರ್, ನೋಡಿ ಸರ್, ನೋಡ್ರಿ ಇಷ್ಟಕ್ಕೆ ಇಲ್ಲೊಂದು 100 ಗಿಡಕ್ಕೆ ಒಂದೇ ಗಿಡ ಇರೋದು ಇಲ್ಲಿ. ಸೊ ಇದು ಗಂಡು ಗಿಡ ಅಂತ? ಇದು ಈ ತರ ಗಂಡು ಗಿಡ. ಅಂದ್ರೆ ಇದಕ್ಕೆ ಏನೋ ಯೂಸ್ ಆಗಲ್ಲ, ಕಾಯಿ ಬರೋದಿಲ್ವಾ ಇದು? ಇಲ್ಲ, ಇದು ಕಾಯಿ ಬರಲ್ಲ. ಇದು ಕ್ರಾಸಿಂಗ್ ಇರ್ಲಿ ಅಂತ ಇರಬೇಕು ಗಿಡ. ಇದು ಒಂದು ಇರುತ್ತೆ ಅಷ್ಟೇ. ಕ್ರಾಸಿಂಗ್ ಬೇಕಾಗುತ್ತೆ? ಹೌದೌದು. ಈಗ ಜೇನುಳ ಒಂದು ಗಿಡದಿಂದ ಒಂದು ಗಿಡ ಕುತ್ಕೊಂಡು ಸ್ವರ್ಗ ಇರಬೇಕು. 1000 ಗಿಡಕ್ಕೆ 10 ಗಿಡದ ಒಳಗಿರಬೇಕು. ಅಷ್ಟೇ ಬಂದಿದೆ ಕರೆಕ್ಟಾಗಿ ಬಂದಿದೆ. ಹೌದು. ಈಗ 5 ಎಕರೆ ಹಾಕಿದ್ರಿ ಅಂತ ಹೇಳ್ತಿದ್ರ. ಹೌದು. ಸೊ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಇಳುವರಿನ? ಸರ್ ಒಂದು ಗಿಡಕ್ಕೆ 100-150 kg ಬರುತ್ತಿದ್ದು ಎಂಡಾಗೋದ್ರೊಳಗೆ. ಹೌದು, ಬರುತ್ತೆ. 100-150 kg. ಹೌದು, ಅಷ್ಟು ಬರುತ್ತೆ. ಹೆಂಗಿದೆ ಸರ್ ರೇಟ್ ಮಾರ್ಕೆಟ್? 16-17 ರೂಪಾಯಿ ಕಟ್ ಮಾಡ್ತಾ. ಇನ್ನೊಂದು ಪ್ಲೇಟ್ ಐತೆ ನಮ್ದು, ಅದು 16-17 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ ಈಗ. ರೇಟು ಫ್ಲೆಕ್ಸಿಯೇಷನ್ ಆಗ್ತಾ ಇರುತ್ತೆ. ಹೌದು, ಒಂದ್ ಟೈಮ್ ಕಡಿಮೆನೂ ಆಗುತ್ತೆ. ಈಗ ಏಪ್ರಿಲ್ ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ, ಜೂನ್ ಜುಲೈ ರೇಟ್ ಆಗುತ್ತೆ. ಹಂಗೆ ಒಂದ್ಸತಿ ಚಳಿಗಾಲದ ರೇಟ್ ಆಗಿರುತ್ತೆ. ಓಕೆ, ಆ ಥರ ಇರುತ್ತೆ. ಈಗ ಅಡಿಕೆ ತೋಟದಲ್ಲಿ ಪಪ್ಪಾಯಿ ಹಾಕೋದ್ಕಿಂತ ಬಿಟ್ರೆ ಬೇರೆ ಈಸಿ ಬೆಳೆ ಅಂದ್ರೆ ಯಾವ್ದಿದೆ ಸರ್? ಸರ್ ಪಪ್ಪಾಯಿನೇ ಬೆಟರ್ ಎಲ್ಲದಕ್ಕಿಂತ. ಅಡಿಕೆಗೆ ಪಪ್ಪಾಯಿಗೆ ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿ ಬರ್ತವೆ. ನಮ್ಗೆ ಮೇನ್ ಪ್ಲಸ್ ಅಡಿಕೆ ಗಿಡ ಸೂಪರ್ ಆಗಿ ಬರ್ತವೆ ಪಪ್ಪಾಯಿ ಇಟ್ರೆ.
ಪಪ್ಪಾಯಿನೂ ಚೆನ್ನಾಗಿ ಬರ್ತವೆ, ಅಡಿಕೆ ಗಿಡನೂ ಚೆನ್ನಾಗಿ ಬರ್ತವೆ. ಅದರಿಂದ ನಾವು ಯಾವಾಗಲೂ ಮಿಶ್ರ ಬೆಳೆಗೆ ನಾವು 2 ಪ್ಲೇಟನ್ನು ಮಾಡಿದ್ದೀವಿ. ಈಗ ರೈತರು ಯಾರಾದ್ರೂ ಪಪ್ಪಾಯ ಇಡಬೇಕಂತ ಪ್ಲಾನ್ ಮಾಡ್ತಾರೆ, ಅಡಿಕೆ ತೋಟ ಇರುತ್ತೆ, ಸೊ ತುಂಬ ದೊಡ್ಡ ಗಿಡದಲ್ಲಿ ಇಟ್ಟರೆ ಬರುತ್ತೆ ಹೆಂಗೆ ಅಂತ? ಇಡ್ಬೋದು ಸರ್. 3 ವರ್ಷ 2 ವರ್ಷದ ಗಿಡದೊಳಗೆ ಇಡ್ಬೋದು ಅಷ್ಟೇ. 3 ವರ್ಷ ಅಂದ್ರೆ ದೊಡ್ಡದಾಗುತ್ತೆ ಬೇಡ. 2 ವರ್ಷ ಗಿಡ ನಾಟಿ ಮಾಡಿದ್ರೆ ಅವ್ರು ಇಡ್ಬೋದು. ಸೊ ಈಗೆಲ್ಲ ಮಣ್ಣೆಲ್ಲ ಹಾಕ್ತಿದ್ರಾ? ಹೌದು. ನನಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್. ಅಂದರೆ ಪಪ್ಪಾಯ ಇಟ್ಮೇಲೆ ಯಾವ ಥರ ಪ್ರೊಸೀಜರ್ ಇರುತ್ತೆ? ಅಂದರೆ ಗಿಡ ಎಷ್ಟು ತಿಂಗಳು ಚಿಕ್ಕ ಗಿಡ ಕೊಡ್ತಾರಲ್ವಾ? ಹೌದು. ಅದು ಯಾವ ಥರ ಬೆಳೆಸಬೇಕು? ಅದು ಸ್ಟಾರ್ಟಿಂಗ್ ಚಿಕ್ಕ ಗಿಡ ಕೊಡ್ತಾರೆ, 2 ಇಂಚ್ ಇರುತ್ತೆ ಅಷ್ಟೇ ಗಿಡ. ಅದು ಪಾಕೆಟ್ನೆಲ್ಲ ಬರುತ್ತೆ ಗಿಡ. ಅದು ಅದನ್ನ ತಂದ್ಬಿಟ್ಟು ನಾವು ಭೂಮಿ ಎಲ್ಲ ರೆಡಿ ಮಾಡ್ಕೊಂಡು ನಾವು ನಾಟಿ ಮಾಡ್ತೀವಿ. ಡೈರೆಕ್ಟ್ ಗಿಡ ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ನಮ್ಮ ಮೇಲೆ ನಾಟಿ ಮಾಡ್ತೀವಿ, ಮಣ್ಣು ಹಾಕ್ಬಿಟ್ಟು. ಆಮೇಲೆ 2.5 ತಿಂಗಳು ಆದ್ಮೇಲೆ ಅದಕ್ಕೆ ಇವಾಗ 3 ತಿಂಗಳು ಆಯ್ತಲ್ಲ, ಇವಾಗ ಬೆಡ್ ಮಾಡ್ಬೇಕು ನಾವು. ಮಣ್ಣು ಮತ್ತೆ ಗೊಬ್ಬರ ಹಾಕಿ ರೆಡಿ ಹಾಕಿ ಮಣ್ಣು ಹಾಕ್ತಾ ಇದ್ದಾರೆ. ಈಗ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಈಗ ಹಂಗೆ ಬೆಡ್ ಮಾಡಿಸ್ಬಿಡ್ತೀವಲ್ಲ. ಪಪ್ಪಾಯಿಗಂತ ಏನು ಡ್ರಿಪ್ ಮಾಡಲ್ಲ. ಈಗ ಒಂದೇ ಡ್ರಿಪ್ ಅಲ್ಲೇ ನಾವು ಅಡಿಕೆ ಗಿಡಕ್ಕೆ ಮಾಡಿರ್ತೀವಲ್ಲ, ಅದ್ರಾಗೆ ಅದು ಪಪ್ಪಾಯಿ ಗಿಡ ನೋಡಿ ಈ ತರ ಒಂದೇ ನೀರಿನೊಳಗೆ ಪಪ್ಪಾಯಿ ಗಿಡಕ್ಕೆ ಹೋಗ್ಬಿಡುತ್ತೆ. ಒಂದೇ ಡ್ರಿಪ್ ಹಾಕಿರೋದು ನಾವು. ಸರ್ ಈಗ ಅಡಿಕೆ ಗಿಡಕ್ಕೆ ಮಾಡೋ ಡ್ರಿಪ್ ಅಲ್ಲೇ ಪಪ್ಪಾಯಿ ಗಿಡಕ್ಕೆ ನೀರು ಹೋಗುತ್ತೆ? ಹೌದೌದು. ಅದಕ್ಕೆ ಬೇರೆ ಸಪ್ರೇಟ್ ಏನ್ ಮಾಡಂಗಿಲ್ಲ. ಅದೇ ನೀರ್ಗೆ ಅಡಿಕೆ ಗಿಡ ಬೆಳ್ಕೊಂಡ್ರೆ ಪಪ್ಪಾಯಿ ಬೆಳ್ಕೊಂಡ್ಬಿಡುತ್ತೆ. ಅಡಿಕೆಗೆ ಜಾಸ್ತಿ ಬೇಕು, ಪಪ್ಪಾಯಿ ಕಮ್ಮಿ ಬೇಕು. ಅದ್ರಿಂದ ನಾವು ಅಡಿಕೆ ಗಿಡಕ್ಕೆ ನೀರು ಬಿಟ್ರೆ ಪಪ್ಪಾಯಿಗೂ ಆಗುತ್ತೆ. ಅದರಿಂದ 2 ಅನುಕೂಲ ಆಗುತ್ತೆ ಅಂತ ಮಾಡಿ. ಮತ್ತೆ ಬಿಸಿಲಿಗೆ ತಡೆಯಲ್ಲ ಅಡಿಕೆ ಗಿಡ. ತುಂಬಾ ಬಿಸಿಲು ಒಂದು ಬಯಲು ಪ್ರದೇಶ ಅಲ್ಲ, ಅದಕ್ಕೋಸ್ಕರ ನಾವು ಸೆಂಟ್ರಿಗೆ ಇರ್ಲಿ ಅಂತ 2 ವರ್ಷ ಬರುತ್ತೆ ನಮಗೆ ಪಪ್ಪಾಯಿ ಗಿಡ. 2 ವರ್ಷದೊಳಗೆ ಅಡಿಕೆ ಗಿಡ ದೊಡ್ಡವಾಗ್ತಾವ, ಆಮೇಲೆ ಏನೂ ಆಗಲ್ಲ. ಓಕೆ ಸರ್. ಈಗ ನೀವು ಹೇಳಿದ್ರಿ ಅಡಿಕೆ ಗಿಡಕ್ಕೆ ಮಾತ್ರ ನಾವು ಡ್ರಿಪ್ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರಿ. ಹೌದು. ಏನಕ್ಕೆ ಸರ್ ಈ ಪಪ್ಪಾಯಿ ನೀರು ಜಾಸ್ತಿ ಬೇಕಾ ಕಡಿಮೆ ಬೇಕಾ? ನೀರು ಪಪ್ಪಾಯಿ ಕಮ್ಮಿನೇ ಬೇಕು. ಕಮ್ಮಿ ಬೇಕು. ಜಾಸ್ತಿ ಆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಜಾಸ್ತಿ ಆದ್ರೆ ಕೊಳ್ತೋಗುತ್ತೆ, ಗಿಡ ಇರಲ್ಲ, ಕೊಳ್ತೋಗುತ್ತೆ, ಬೇಗ ಹೋಗುತ್ತೆ, ಹಾಳಾಗುತ್ತೆ. ಹೌದು ಸರ್. ಈಗೇನೋ ಬೇಸಿಗೆ ನೀರು ಕಮ್ಮಿ ಬೇಕು, ಮಳೆಗಾಲದಲ್ಲಿ ಮಳೆ ಬಂದ ನೀರು ನಿಂತ್ಕೊಳ್ತಲ್ಲ, ಅದಕ್ಕೆ ಏನು ಮಾಡ್ಕೊಂತೀರಾ? ಅದಕ್ಕೆ ನಾವೆಲ್ಲ ಬೆಡ್ ಮಾಡ್ಬಿಡ್ತೀವಿ. ಈಗ ಬೆಡ್ ಮಾಡಿ ಮಣ್ಣು ಹಾಕಿಸ್ಬಿಡ್ತೀವಿ ಬುಡಕೆಲ್ಲ. ಟ್ರ್ಯಾಕ್ಟರ್ ಒಳಗೆ ಮಾಮೂಲಿ ಇದೇನು ಜಾಗ ಇದೆಯೋ ಇದನ್ನ ಗ್ಯಾಪ್ ಒಳಗೆ ನಾವೆಲ್ಲ ಮಣ್ಣು ಹಾಕಿಸ್ಬಿಡ್ತೀವಿ. ಮಣ್ಣು ಹಾಕ್ಸ್ತಾರೆ ಗಿಡಕ್ಕೆ. ಹೌದು. ತುಂಬಾ ಹೈಟಾಗಿ ಮಣ್ಣು ಬೀಳುತ್ತೆ ಬುಡಕ. ಏನು ಮಳೆ ಬಂದ್ರು ಏನು ಒಳ್ಳಲ್ಲ, ಗಿಡ ಕಾಯಿ ಲೋಡ್ ಆಗುತ್ತಲ್ಲ ಹೇಳ್ಬಿಟ್ಟು ಏನು ಆಗಲ್ಲ, ಚೆನ್ನಾಗಿರ್ತವೆ. ಓಕೆ. ಸೊ ಈಗ ಪಪ್ಪಾಯ ಇಟ್ಟಿದ್ದಾದ್ಮೇಲೆ ಎಷ್ಟು ತಿಂಗಳು ಕಾಯಿ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇದು 3 ತಿಂಗಳು ಹೂವು ಸ್ಟಾರ್ಟ್ ಆಗುತ್ತೆ. 4ನೇ ತಿಂಗಳಿಗೆಲ್ಲ ಕಾಯಿ ಆಗ್ತಾ ಇರುತ್ತೆ. 4ನೇ ತಿಂಗಳಿಗೆ? ಹೌದು. ಸೊ ಈಗ ನೀವು 4ನೇ ತಿಂಗಳಿಗೆ ಕಾಯಿ ಆಗುತ್ತೆ ಅಂತ ಹೇಳಿದ್ರೆ, ಕಾಯಿ ಆದ್ಮೇಲೆ ಅದು ಎಂಡ್ ಆಗೋದು ಎಷ್ಟು ಟೈಮ್ ತಗೊಳುತ್ತೆ? ಅಂದ್ರೆ ಕಾಯಿ ಬರ್ತಾ ಇರುತ್ತೆ, ಯಾವ ತರ ಇರುತ್ತೆ ಪ್ರೊಸೆಸ್? ಅದು ಸರ್ 7ನೇ ತಿಂಗಳಿಂದ ಕಾಯಿ ಕಟಿಂಗ್ ಬರುತ್ತೆ. 7ನೇ ತಿಂಗಳಿಂದ ಹಿಡ್ಕೊಂಡು ನಾವು 2 ವರ್ಷದವರೆಗೂ ಕಾಯಿ ಕಟ್ ಮಾಡ್ಬೋದು ನಾವು. ಎಷ್ಟು ದಿನಕ್ಕೊಂದ್ಸರಿ ಕಾಯಿ ಕಟಿಂಗ್ ಮಾಡ್ಬೋದು? 10 ದಿನಕ್ಕೊಂದ್ಸಲಿ ಕಟ್ ಮಾಡ್ತೀವಿ ಸರ್. ಬರೀ 10 ದಿನಕ್ಕೊಂದ್ಸಲಿ? ತಿಂಗಳಿಗೆ 3 ಸರಿ ಮಾಡಿಸ್ಬೋದು? ತಿಂಗಳಿಗೆ 3 ಸಲ ಮಾಡ್ಬೋದು ಆರಾಮಾಗಿ. ಗಿಡಕ್ಕೆ 100 kg ಬಂದ್ರು ಒಂದು 400 ಟನ್ ಕಾಯಿ ಆಗುತ್ತೆ 4000 ಗಿಡಕ್ಕೆ. ಅವರೇಜ್ 10 ರೂಪಾಯಿ ಹಾಕೊಂಡ್ರು ನಾವು 40 ಲಕ್ಷ ಅಮೌಂಟ್ ಆಗ್ಬೋದು ಇದಕ್ಕೆ ಟೋಟಲ್ ಆಗಿ ಬಂದ್ರೆ. ಅಷ್ಟು ಇಳುವರಿ ಬಂದ್ರೆ ಚೆನ್ನಾಗಿ ಗಿಡ ಚೆನ್ನಾಗಿದಾವಲ್ಲ ಬರುತ್ತೆ. ಅಷ್ಟೊಂದು ಇಳುವರಿ ಚೆನ್ನಾಗಿ ಬರಬೇಕು, ರೇಟ್ ಚೆನ್ನಾಗಿ ಸಿಗಬೇಕು. ಹೌದು. ನೀವು 10 ರೂಪಾಯಿ ಅಂದ್ರೆ 10 ರೂಪಾಯಿ ರೇಟ್ ಅಂದ್ರೆ ಅದಕ್ಕಿಂತ ಜಾಸ್ತಿ ಇರೋ ಚಾನ್ಸಸ್ ಇರುತ್ತಲ್ವಾ? ಈಗ ಏನು ರೇಟ್ ಇದೆ ಸರ್ ಪಪ್ಪಾಯ ಇದು? ಈಗ 15-16 ರೂಪಾಯಿ ಕಟ್ ಮಾಡ್ತಾರೆ ಸರ್. ಈಗ ಅವರೇಜ್ ಈಗ 16 ರೂಪಾಯಿ ಕಟ್ ಮಾಡ್ತಾರೆ ಎಲ್ಲ ಕಡೆ. ನಮ್ದು ಒಂದೊಂದು ಪ್ಲೇಟ್ ಕಟ್ ಮಾಡ್ತಾರೆ, 16 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ ಈಗ ರೈತರು ಕೆಲವರು ಹೇಳ್ತಾರೆ, ಸೊ ಪಪ್ಪಾಯ ಕೆಲವ್ರು ಕೇಳೋದೇ ಇರಲ್ಲ, ತಗೊಳೋದಿಲ್ಲ, 8 ರೂಪಾಯಿ 10 ರೂಪಾಯಿ ಅಂದ್ರೆ ಬಂದು ತಗೊಳಲ್ಲ ಅಂತ ಹೇಳ್ತಾರೆ. ಹೆಂಗೆ ಸರ್ ಇದೆ? ಎಲ್ಲ ಸೀಸನ್ ವೈಸ್ ಇರುತ್ತೆ, ಇಲ್ಲ ಎಲ್ಲ ಸೀಸನ್ ಅಲ್ಲಿ ಒಂದೇ ತರ ರೇಟ್ ಇರುತ್ತೆ? ಇಲ್ಲ, ಸೀಸನ್ ಇಲ್ಲ, ಕಮ್ಮಿ. ಒಂದೊಂದು ಟೈಮ್ ಕಮ್ಮಿ ಇರುತ್ತೆ, ಮೈನಣ್ಣಿನ ಕಾಲದಾಗೆಲ್ಲ ಕಮ್ಮಿ ಇರುತ್ತೆ, ಮತ್ತೆ ಈಗ ಬೇಸಿಗೆ ಟೈಮ್ನಾಗೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಇವಾಗ ಚಳಿಗಾಲದಾಗ ತುಂಬಾ ರೇಟ್ ಇರುತ್ತೆ, ಮತ್ತೆ ರಂಜಾನ್ ಟೈಮ್ನಾಗ ರೇಟ್ ಇರುತ್ತೆ, ಮತ್ತೆ ಜೂನ್ ಜುಲೈನ ರೇಟ್ ಇರುತ್ತೆ. ಆ ತರ ಅದು ಸೀಸನ್. ಒಂದು ಏಪ್ರಿಲ್ ಮೇನ ಮಾತ್ರ ಕಮ್ಮಿ ಇರುತ್ತೆ ಸರ್ ಯಾವಾಗಲೂ ರೇಟ್. ಅದು ಮೈನಣ್ಣ ಟೈಮ್ನಾಗ ಮಾತ್ರ ಕಮ್ಮಿ ಇರುತ್ತೆ. ಹೌದು. ಸೊ ಬೇರೆ ಟೈಮ್ನಾಗೆಲ್ಲ ರೇಟ್ ಇರುತ್ತೆ. ಅವರೇಜ್ ಅಂದ್ರೆ 8 ರೂಪಾಯಿ ಕಮ್ಮಿ ಆಗಲ್ಲ ಯಾವಾಗ ಕಟ್ ಮಾಡಿದ್ರು. 8 ರೂಪಾಯಿ ಕಮ್ಮಿ ಆಗಲ್ಲ. ನಾವ್ ಯಾವಾಗಲೂ 8 ರೂಪಾಯಿ ಕಮ್ಮಿ ಕೊಟ್ಟಿಲ್ಲ ಇಲ್ಲಿವರೆಗೂ. 3 ವರ್ಷ ಮಾಡಿದ್ವಿ ನಾವು. ಓಕೆ, ಆಯ್ತು ಸರ್. ನೀವು ಹೇಳಿದ್ರಿ ಈಗ ಏನೋ 8 ರೂಪಾಯಿ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದ್ರಿ. ಸೊ ರೈತರು ಸ್ವಲ್ಪ ತಾಳ್ಮೆ ಇರಬೇಕು. ಒಂದು ಬೆಳೆ ಒಂದು ಟೈಮಲ್ಲಿ ಅಂದ್ರೆ ಒಂದು ಮಂತಲ್ಲಿ ಇಲ್ಲ 2 ಮಂತಲ್ಲಿ ರೇಟ್ ಕಮ್ಮಿ ಆಗ್ಬೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ 2 ಮಂತಲ್ಲಿ ಬಂಪರ್ ಇದ್ದಂಗೆ ಅದು ಡಬಲ್ ನೋಡಬಹುದು. ನಾವು ಮೊನ್ನೆ 8 ರೂಪಾಯಿ ಕೊಟ್ಟಿದ್ವಿ ಲಾಸ್ಟ್, ಈಗ 16 ರೂಪಾಯಿ ಕೊಡ್ತಾ ಇದ್ದೀವಿ. 16 ರೂಪಾಯಿ ಕೊಡ್ತಾ ಇದ್ದೀವಿ. ಹಳೆ ತೋಟನ? ಹಳೆ ತೋಟ ನೋಡಿ. ನಾವು ಗಿಡ ಇಟ್ಟಿವಿ 3 ತಿಂಗಳಾಯ್ತು. ಇದು 4ನೇ ತಿಂಗಳು ನಡೀತಾ ಇದೆ. 4 ತಿಂಗಳಿಗೆಲ್ಲ ಕಾಯಿ ಸ್ಟಾರ್ಟ್ ಆಗಿದೆ ಇವಾಗ. ಬರೀ 4 ತಿಂಗಳಿಗೆ? ಹೌದು, 4ನೇ ತಿಂಗಳಿಗೆ ಕಾಯಿ ಆಗುತ್ತೆ. ಮತ್ತೆ ಇನ್ನ 7ನೇ ತಿಂಗಳಿಗೆಲ್ಲ ಕಟಿಂಗ್ ಬಂದ್ಬಿಡುತ್ತೆ ಅದು. ಓಕೆ, 7ರಿಂದ 8ನೇ ತಿಂಗಳಿಗೆ ಕಟಿಂಗ್ ಮಾಡ್ತಾ ಇರ್ತೀವಿ. ಮತ್ತೆ 2 ವರ್ಷದವರೆಗೂ ಇನ್ಕಮ್ ಕೊಡುತ್ತೆ ನಮ್ಗೆ ಅದು. 2 ವರ್ಷದವರೆಗೂ 10 ದಿನಕ್ಕೆ ಒಂದ್ಸಲ ಕಟ್ ಮಾಡ್ತೀವಿ ನಾವು. ಓಕೆ ಓಕೆ ಸರ್. ಈಗ ಹೇಳಿದ್ರಿ ಹೌದು, ಕಟಿಂಗ್ ಬಂದ್ಮೇಲೆ ಈಗ ಗಿಡ ದೊಡ್ಡದಾಗ್ತಾ ಇರುತ್ತೆ. ಸೊ ಗೊಬ್ಬರ ಕೊಡ್ಬೇಕಾ, ಮಣ್ಣು ಕೊಡ್ಬೇಕಾ, ಯಾವ ರೀತಿ ನೋಡ್ಕೊಂಡು ಹೋಗ್ಬೇಕು ಸರ್? ಅದಕ್ಕೆ ಮಣ್ಣು ಗೊಬ್ಬರ 2 ಕೊಡ್ಬೇಕು. ಈಗ 3 ತಿಂಗಳಾದ್ಮೇಲೆ ನಾವೀಗ ಮಣ್ಣು ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಬೆಡ್ ಮಾಡಿಸ್ಬಿಡ್ತೀವಿ. ಈಗ ಗೊಬ್ಬರ ಹಾಕಿದ್ರಲ್ಲ, ಮಣ್ಣು ಹಾಕಿದೀವಿ. ಈಗ ಆಲ್ರೆಡಿ ಮಣ್ಣು ಹಾಕಿದೀವಿ, ಕೆರೆ ಮಣ್ಣು ಹಾಕಿದೀವಿ. ಮತ್ತೆ ಇವಾಗ ಗೊಬ್ಬರ ಹಾಕ್ಬಿಟ್ಟು ದನಿನ ಗೊಬ್ಬರ ಹಾಕ್ಬಿಟ್ಟು ಮತ್ತೆ ಗೌರ್ಮೆಂಟ್ ಗೊಬ್ಬರ ಹಾಕ್ಬಿಟ್ಟು ಬೆಡ್ ಮಾಡಿಸ್ತೀವಿ. ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಮಣ್ಣು ಹಾಕ್ಬಿಟ್ಟು ಹಂಗೇನೆ ಇದು ಮಾಡಿಸ್ತೀವಿ, ಕೂಪರ್ ಹೊಡಿಸ್ಬಿಡ್ತೀವಿ. ಏನ್ ಸರ್ ಉದ್ದೇಶ ಏನದು? ಇದು ಗಿಡ ಚೆನ್ನಾಗಿ ಬರುತ್ತೆ, ಕಾಯಿ ಆದಾಗ್ಬಿಟ್ಟು ಒಳಬಾರ್ದು ಮಳೆ ಬಂದಾಗ ನಮ್ಗೆ ಗಾಳಿ ಮಳೆಗೆ. ಅದಕ್ಕೆ ಮಣ್ಣು ಟ್ರ್ಯಾಕ್ಟರ್ಗೆ ಕೂಪರ್ ಹೊಡಿಸ್ತೀವಿ. ಆಮೇಲೆ ನೀವು ಮಣ್ಣು ಜೊತೆಗೆ ಗೊಬ್ಬರ ಮಿಕ್ಸ್ ಆಗೋದ್ರಿಂದ ಕಾಯಿ ಸ್ಟಾರ್ಟ್ ಆದಾಗ ಸಾರಾಂಶ ಚೆನ್ನಾಗಿ ಸಿಗುತ್ತೆ ಗಿಡಕ್ಕೆ. ಹೌದೌದು, ಎಲ್ಲ ಮಿಕ್ಸ್ ಇರುತ್ತಲ್ಲ, ಗಿಡ ಚೆನ್ನಾಗಿ ಬರುತ್ತೆ. ಇಷ್ಟೇ ಕೆಲಸ ನಮ್ದು. ಇವಾಗ ಕೂಪರ್ ಹೊಡೆದ್ಬಿಟ್ರೆ ಮುಗಿತ ಕೆಲಸ. ನಮ್ದು ಪಪ್ಪಾಯ ಜಾಸ್ತಿ ಕೆಲಸ ಇರಲ್ಲ. ಈಗ ರೈತರಿಗೆ ಮೇನ್ ಡೌಟ್ ಏನಂದ್ರೆ, ಸೊ ತುಂಬಾ ಕಡೆ ಗಿಡಗಳು ಕೊಡ್ತಾ ಇದ್ದಾರೆ, ಅದಾದ್ಮೇಲೆ ಪಪ್ಪಾಯ ಗಿಡ ತಗೊಂತಾರೆ ರೈತರನ್ನ, ಮತ್ತೆ ಹಣ್ಣು ಕೇಳೋರ ಗತಿ ಇಲ್ಲ ಅಂತ ಹೇಳೋ ಒಂದು ಸಮಸ್ಯೆ ಇದೆ.
ನಿಮ್ದು ಯಾವ ಥರ ಅದು ಸಮಸ್ಯೆ ಏನಾದ್ರು ಇದೆಯಾ ಹಂಗೆ? ಇಲ್ಲ ನಮ್ಗೆ ಲೋಕಲ್ ಕಟಿಂಗ್ ತುಂಬಾ ಜನ ಮಾಡ್ತಿರ್ತಾರೆ, ನಾವ್ ಯಾವಾಗ್ಲೂ ಕಂಪಲ್ಸರಿ ಬೆಳೆತಿರ್ತೀವಲ್ಲ, ನಮ್ಗೆ ಸಮಸ್ಯೆ ಇಲ್ಲ ಮಾರ್ಕೆಟಿಂಗ್. ಇಲ್ಲ ಲೋಕಲ್ ಆಗಿ ನಮ್ಗೆ 4-5 ಜನ ಕಟ್ ಮಾಡೋರು ಆಲ್ರೆಡಿ ಬರ್ತಿರ್ತಾರೆ, ಯಾವಾಗ್ಲೂ ನಮ್ಗೆ ಓಕೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಹೌದು, ಗಿಡನೂ ಚೆನ್ನಾಗಿರೋ ಕೊಟ್ಟಿರೋದ್ರಿಂದ ಗಿಡನೂ ಸಮಸ್ಯೆ ಇಲ್ಲ, ಗಂಡು ಗಿಡ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಮಾತ್ರ. ಈಗ ನಿಮ್ಗೆ ಗಿಡ ಕೊಡೋರು ಏನಾದ್ರು ಹಣ್ಣು ತಗೊಂತಾರ ಹೆಂಗೆ ಅಂತ? ಅವರು ತಾಂತಾರೆ ಸರ್, ಈ ಗಿಡ ಕೊಡಾರೆ ನದಿ ಮಣ್ಣಾರೆ ಅವ್ರು ಕಾಯಿನೂ ಕಟ್ ಮಾಡಿಸ್ತಾರೆ, ಡೆಲಿ ಕಟಿಂಗ್ ಎಲ್ಲ ಮಾಡಿಸ್ತಾರೆ, ಲೋಕಲ್ ಕಟಿಂಗು ಮಾಡಿಸ್ತಾರೆ, ಅವು ಎರಡು ಮಾಡ್ತಾರೆ ಅವರು. ಓಕೆ ಓಕೆ, ಅವರೇ ಕಾಯಿನ ಕಟಿಂಗ್ ಮಾಡಿಸ್ತಾರೆ. ಹೌದೌದು, ಸೊ ಅವರೇ ಬೇಕಾದ್ರೆ ಗಿಡ ಕೊಟ್ಟಾದ್ಮೇಲೆ ಅವರೇ ಕಾಯಿ ಕಟಿಂಗ್ ಕಾಯಿ ಕಟ್ ಮಾಡ್ತಾರೆ ಬೇಕಾದ್ರೆ. ಈಗ ರೈತರು ಕೆಲವರು ಏನಂದ್ರೆ ಗಿಡ ಎಲ್ಲರೂ ತಂದು ಕೊಟ್ಬಿಡ್ತೀವಿ, ತಗೊಂಡು ಹಾಕ್ಬಿಡ್ತೀವಿ, ಕಟಿಂಗ್ ಮಾಡ್ಸರಿಲ್ಲ ಅಂತ ಹೇಳ್ತಾರೆ. ಹೌದು, ಸೊ ಇವರು ಅವರೇ ಕಾಯಿ ಕಟ್ ಮಾಡ್ಸೋದ್ರಿಂದ ಅದೇನು ಮಾರ್ಕೆಟ್ ರೇಟ್ ಏನಂತ ಅವ್ರು ಮಾಡಿಸ್ಕೊಡ್ತಾರೆ. ಹೌದೌದು, ಹಂಗೆ ಮಾಡ್ಕೊಡ್ತಾರೆ. ಮಾರ್ಕೆಟ್ ರೇಂಜ್ ಇಟ್ಟು ಅವ್ರಿಗೇನು ಕಮ್ಮಿ ಮಾಡಲ್ಲ, ಅವರು ಅದಕ್ಕೆ ₹1 ಹೆಚ್ಚಿಗೆ ಮಾಡ್ಕೊಡ್ತಾರೆ. ಓಕೆ ಓಕೆ. ಪಪ್ಪಾಯಿ ಗಿಡ ಎಲ್ಲರೂ ತುಂಬಾ ಜನ ಕೊಡ್ತಾ ಇದ್ದಾರೆ. ಹೌದು. ಸೊ ಈಗ ರೈತರಿಗೆ ಎಲ್ಲಿ ಸಿಗ್ತವೆ ಪಪ್ಪಾಯಿ ಗಿಡ, ಹೆಂಗ್ ತಗೋಬೇಕಾಗ್ತಿದೆ ಅಂತ? ಸರ್ ಇಲ್ಲೇ ಶಿರದಾರ್ ಏಜೆಂಟ್ ಇದಾರೆ ಒಬ್ರು, ನದಿಮಣ್ಣ ಅಂತ, ಅವ್ರಿಗೆ ಒಳ್ಳೆ ಗಿಡ ಕೊಡ್ತಾರೆ ನಮ್ಗೆ. ನಾವು ಬೇರೆ ಕಡೆ ತಗೊಂಡಿದ್ಕು ಮತ್ತೆ ಇವ್ರ ಹತ್ರ ತಗೊಂಡಿದ್ಕು ತುಂಬಾ ಒಳ್ಳೆ ಗಿಡ ಕೊಟ್ಟಾರೆ ನಮ್ಗೆ. ಬೇರೆ ಕಡೆ ತಗೊಂಡಾಗ ಅಷ್ಟು ಚೆನ್ನಾಗಿ ಬಂದಿಲ್ಲ ನಮ್ಗೆ. ಇದು ಈ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ. ಮತ್ತೆ ಅವರೇ ಮಾರ್ಕೆಟಿಂಗ್ ಸಹ ಅವರೇ ಮಾಡ್ಕೊಂತಾರೆ. ಎರಡು ಅನುಕೂಲ ಆಗುತ್ತೆ ನಮ್ಗೆ. ಅದು ಗಿಡನ ಅವರೇ ಕೊಡೋದ್ರಿಂದ ಮಾರ್ಕೆಟ್ ಅವರೇ ಮಾಡ್ಕೊಂತಾರೆ ಆರಾಮಾಗಿ. ಎರಡು ಅನುಕೂಲ ಆಗೋದ್ರಿಂದ ಅವ್ರ ಹತ್ರ ಗಿಡ ತಗೊಂಡ್ರೆ ಒಳ್ಳೇದಂತ ಹೇಳ್ತೀವಿ ನಾವು. ಈಗ ರೈತರು ಕೆಲವರಿಗೆ ಮಾರ್ಕೆಟಿಂಗ್ ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ, ಗಿಡ ತಗೊಂತತೆ ಬೆಳೆ ಬರ್ತವೆ. ಹೌದೌದು, ಮಾರ್ಕೆಟಿಂಗ್ ಸಮಸ್ಯೆ ಆಗುತ್ತೆ ಎಲ್ಲರಿಗೂ. ಇವ್ರು ಆ ಸಮಸ್ಯೆ ಇಲ್ಲ, ಇವರೇ ಗಿಡ ಹಣ್ಣನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಹಣ್ಣನ್ನು ಕಟ್ ಮಾಡ್ಕೊಂತಾರೆ. ಈಗ ರೈತರಿಗೆ ಏನೋ ಗಿಡ ಬೇಕಂದ್ರೆ ಇವ್ರು ಕೊಡ್ತಾರ? ಕೊಡ್ತಾರೆ. ಹೆಂಗೆ ಸರ್? ಇಲ್ಲಿ ಏನೋ ಶಿರಾ ಭಾಗದವ್ರು ಮಾತ್ರ ಕೊಡ್ತಾರೆ, ಯಾವ ಕಡೆ ಕೊಡ್ತಾರೆ? ಎಲ್ಲಾ ಕಡೆ ನಮ್ಮ ಕರ್ನಾಟಕ ಎಲ್ಲ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಆಂಧ್ರ ಎಲ್ಲ ಕೊಟ್ಟಿದ್ದಾರೆ. ಎಲ್ಲಾ ಗಿಡ ನಾನೇ 2 ಲಕ್ಷ ಗಿಡ ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರಾವು ಗಂಡು ಗಿಡ ಇಲ್ಲ, ಗಿಡ ಎಲ್ಲರಾವು ಚೆನ್ನಾಗಿ ಬಂದಿದ್ದಾವೆ. 2 ವರ್ಷದ ಗಿಡ ಕೊಡ್ತಾ ಇದ್ದಾರೆ, ತುಂಬಾ ಒಳ್ಳೆ ಗಿಡ ಕೊಡ್ತಾ ಇದ್ದಾರೆ. ಪಪ್ಪಾಯಿನಲ್ಲಿ ತುಂಬಾ ತಳಿಗಳು ಬಂದಿದ್ದಾವೆ. ಯಾವ ತಳಿ ಬೆಟ್ರು ಸರ್? ಈ ರೆಡ್ ಲೇಡಿ, ಪಂದ್ರ ಮತ್ತೆ ವೆಲ್ಕಮ್ ಅಂತೆಲ್ಲ ಇದಾವೆ. ನಿಮಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವ್ದು ಬೆಟರ್ ಅನ್ಸುತ್ತೆ? ನಾವು ರೆಡ್ ಲೇಡಿನೂ ಮಾಡಿದೀವಿ, ಮತ್ತೆ ಪಂದ್ರಾನು ಮಾಡಿದೀವಿ. ವೆಲ್ಕಮ್ ಮಾಡಿಲ್ಲ, ವೆಲ್ಕಮ್ನು ಪರವಾಗಿಲ್ಲ ಅಂತಾರೆ. ಎಲ್ಲದಕ್ಕಿಂತ ಬೆಟರ್ ಅಂದ್ರೆ 15 ನಂಬರ್. ಯಾಕೆ ಸರ್? ಅದು ರೋಗ ಬರಲ್ಲ, ಮತ್ತೆ ನಾವು ಏನು ಸ್ಪ್ರೇ ಮಾಡಂಗಿಲ್ಲ, ಏನು ಅದಕ್ಕೆ ಔಷಧಿ ಏನು ಹೊಡೆಯಂಗೇ ಇಲ್ಲ. ನಾವು ಒಂದ್ಸಲಿನೂ ಔಷಧಿ ಸ್ಪ್ರೇ ಮಾಡಿಲ್ಲ ನಾವು ಇಲ್ಲಿವರೆಗೂ. ಓಕೆ ಸರ್. ಏನೋ ಇನ್ ಕೇಸ್ ಕಾಯಿಲೆ ಕಮ್ಮಿ, ಇದಕ್ಕೆ ಆದಾಯ ಜಾಸ್ತಿ ಇದ್ರಾಗೆ ಈ ತಳಿಯಾಗಿ. ಅದರಿಂದ ನಂಬರ್ 15 ಮಾಡ್ರಿ ಅಂತ ರೈತರಿಗೆ ಹೇಳ್ತೀನಿ ನಾನು. ನಂಬರ್ 15? ಹೌದು, 15 ನಂಬರ್ ಮಾಡಿದ್ರೆ ಒಳ್ಳೇದೆಲ್ಲ ರೈತರು. ಓಕೆ. ಇನ್ ಕೇಸ್ ಕಾಯಿಲೆ ಬಂದ್ರೆ ಏನೇನು ಬರುತ್ತೆ, ಮತ್ತೆ ಅದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ? ಇದಕ್ಕೆ ಕಾಯಿಲೆ ಏನು ಬಂದಿಲ್ಲ. ನಾವು ನೋಡಿ 2 ಸಲ ಪ್ಲಾಟ್ ಮಾಡಿದ್ವಿ, 2ನೇ ಸಲ ಇದು 15 ನಂಬರ್ ರೋಗನೇ ಬಂದಿಲ್ಲ ನಮ್ಗೆ. ರೋಗ ಬಂದಿಲ್ಲ. ಹೌದು, ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಇಳುವರಿ ಬರ್ತಾ ಇದೆ, ಮತ್ತೆ ಕಾಯಿನೂ ಚೆನ್ನಾಗಿ ಬರ್ತಾ ಇದಾವೆ. ರೆಡ್ ಲೇಡಿ ಏನ್ ಸರ್ ಪ್ರಾಬ್ಲಮ್? ಅದು ವೈರಸ್ ಬರುತ್ತೆ ಸರ್. ಅದು ವೈರಸ್ ಬರುತ್ತೆ. ಅದು ನಾವು 2 ಪ್ಲಾಟ್ ಮಾಡಿದ್ವಿ, 2 ಪ್ಲಾಟ್ ವೈರಸ್ ಬಂತ ಇದು. ಇದು ವೈರಸ್ ಬರಲ್ಲ. ಇದು ವೈರಸ್ ಬರಲ್ಲ. ಇಳುವರಿ ಎಲ್ಲ ಚೆನ್ನಾಗಿರುತ್ತೆ. ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ರೈತರಿಗೆ ಯಾರಿಗಾದ್ರೂ ಮಾಹಿತಿ ಬೇಕು, ಇಲ್ಲ ಇನ್ಫಾರ್ಮೇಶನ್ ಬೇಕು, ನಮ್ಗೆ ಗಿಡ ಬೇಕು ಅಂದ್ರೆ ನಿಮ್ ಕಡೆಯಿಂದ ಏನಾದ್ರು ಕೊಡ್ಸಕ್ಕಾಗತ್ತಾ? ಕೊಡಿಸ್ತೀವಿ, ನಾವು ಕೊಡ್ತೀವಿ. ನಮ್ಮ ನದಿ ಮಣ್ಣಾರ್ ಒಳ್ಳೆ ಗಿಡ ಕೊಡ್ತಾರಲ್ಲ ಅವ್ರಿಗೆ ಹೇಳ್ತಿರ್ತೀನಿ. ಅವ್ರಿಗೆ ಹೇಳ್ತೀರಾ? ನಮ್ ಗಿಡ ಕೊಟ್ಟರೆ ತುಂಬಾ ಒಳ್ಳೆ 3 ಸಲ ಕೊಟ್ಟಿದ್ರೆ 3 ಸಲ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಎಲ್ಲ. ಮತ್ತೆ ಗಂಡು ಗಿಡ ಎಲ್ಲ ಕಮ್ಮಿ ಬಂದಿದ್ದಾವೆ, ಮತ್ತೆ ಯಾವ ಗಿಡ ವೈರಸ್ ಇಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾಯೆಲ್ಲ. 3-4 ತಿಂಗಳಿಗೆಲ್ಲ ತುಂಬಾ ಕಾಯಿ ಚೆನ್ನಾಗಿ ಬರ್ತಾ ಇದಾವೆ. ಅದು ಬುಡದಿಂದ ಕಾಯಿ ಬರುತ್ತೆ ನಮ್ಗೆ, ಗ್ಯಾಪ್ ಕೊಡಲ್ಲ. ಮತ್ತೆ ಗ್ಯಾಪ್ ಕೊಡದಂಗೆ ತುಂಬಾ ಕಂಟಿನ್ಯೂಟಿ ಚೆನ್ನಾಗಿ ಸೆಟ್ ಆಗ್ತಾ ಕಾಯೆಲ್ಲ ಚೆನ್ನಾಗಿ ಸೆಟ್ ಆಗ್ತದೆ. ಹೌದೌದು ಹೌದು. ಸೊ ನೀವು ಡ್ರಿಪ್ ಮೂಲಕ ಫರ್ಟಿಲೈಸರ್ ಕೊಡ್ತೀರಾ ಹೆಂಗೆ? ಬರೀ ನೀರು ಸರ್ ಕೊಡ್ತೀವಿ. ಅದನ್ನ ಚಿಕ್ಕ ಗಿಡದಾಗ ಸ್ವಲ್ಪ ಡ್ರಿಪ್ ಮುಖಾಂತರ ಕೊಡ್ತೀವಿ, ಸಾಲಿ ಬರಲ್ಲ ಕೊಡ್ತೀವಿ. ಆಮೇಲೆ ಹೆಂಗ್ ಕೊಡಲ್ಲ, ಬರೀ ಗೌರ್ಮೆಂಟ್ ಗೊಬ್ಬರ ಹಾಕ್ತಾ ಇರ್ತೀವಿ. 20 DAP ಪೊಟಾಶ್ ಈ ತರ ಹಾಕ್ತಿರ್ತೀವಿ. ಓಕೆ. ಈಗ ರೈತರು ಯಾರಾದ್ರೂ ನೋಡ್ತಾರೆ ವಿಡಿಯೋ ನೋಡಿ, ಸೊ ನಮಗೂ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕು, ಅದಾದ್ಮೇಲೆ ನಾವು ಈ ತೋಟ ನೋಡ್ಬೇಕಂದ್ರೆ ಹೆಂಗೆ ಬಂದು ನೋಡ್ಬೋದಾ? ನೋಡ್ಬೋದು. ಅದ್ರ ಬಗ್ಗೆ ನೋಡ್ಕೊಂಡಿದ್ದಾರೆ, ಹಳೆ ಪ್ಲಾಟ್ ಎಲ್ಲ ಇವಾಗ್ಲೂ ಬರ್ತಾ ಇರ್ತಾರೆ, ನೋಡ್ಕೊಳ್ಬಹುದು, ಏನಿಲ್ಲ ಸಮಸ್ಯೆ ಇಲ್ಲ. ಕೊನೆಯದಾಗಿ ಪಪ್ಪಾಯ ಬೆಳೆಯುವ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದ್ರಾಗ ಇನ್ಕಮ್ ಇದೆ ಹೆಂಗೆ ಅಂತ? ಸರ್ ಪಪ್ಪಾಯಿ ಆರಾಮಾಗಿ ಮಾಡ್ಬೋದು, ಖರ್ಚು ಇಲ್ಲ. ಈಗ 15 ನಂಬರ್ ಮಾಡಿದ್ರೆ ಖರ್ಚು ಬರಲ್ಲ, ಮತ್ತೆ ಒಳ್ಳೆ ಆದಾಯ ಐತೆ. ಅಡಿಕೆ ಗಿಡದ ಜೊತೆ ಮಾಡೋದು ತುಂಬಾ ಒಳ್ಳೇದಾಗ, ಅಡಿಕೆ ಗಿಡಕ್ಕೆ ಒಳ್ಳೇದಾಗುತ್ತೆ, ಮತ್ತೆ ನಿಮ್ಗೆ ಆದಾಯನೂ ಬರುತ್ತೆ. ಅದರಿಂದ ತುಂಬಾ ಒಳ್ಳೇದು, ಲಾಸ್ ಇಲ್ಲೇ ಮಾಡ್ಬೋದು ಆರಾಮ ಪಪ್ಪಾಯಿ ಗಿಡ ಎಲ್ಲ ರೈತರು. ಓಕೆ ಓಕೆ. ಹೌದು, ಕಾಯಿಲೆಗಳು ಕಮ್ಮಿ. 15 ನಂಬರ್ ಮಾಡಿದ್ರೆ ಕಾಯಿಲೆನೇ ಬರಲ್ಲ, ಮತ್ತೆ ಔಷಧಿ ಏನು ಹೊಡೆಯಂಗಿಲ್ಲ. ನಿಮ್ಗೆ ಅಡಿಕೆ ಗಿಡನು ಬರುತ್ತೆ, ಮತ್ತೆ ಪ್ಲಸ್ ಪಪ್ಪಾಯಿನೂ ಬರುತ್ತೆ. ಎರಡು ನಿಮ್ಗೆ ಅಡಿಕೆ ಗಿಡ ಬರೋವರೆಗೂ ಪಪ್ಪಾಯಿ ಆದಾಯ ಬರುತ್ತಿರುತ್ತೆ, ಒಳ್ಳೇದು. ಅದೇ ಹೌದು, ಚೆನ್ನಾಗಿ ಬರ್ತಾ ಇರುತ್ತೆ. ಇದನ್ನು ವೈರಸ್ ಬರಲ್ಲ, ಇದು 15 ನಂಬರ್. ಅದರಿಂದ ರೈತರು ಎಲ್ಲರೂ 15 ನಂಬರ್ ಮಾಡ್ರಿ ಅಂತ ಹೇಳ್ತೀನಿ. ಓಕೆ ಸರ್. ರೈತರಿಗೆ ಯಾರಾದ್ರೂ ಮಾಹಿತಿ ಬೇಕು, ಇಲ್ಲ ಗಿಡಗಳು ಬೇಕು ಅಂದ್ರೆ ನೀವು ಆದಷ್ಟು ಹೆಲ್ಪ್ ಮಾಡಿ. ಆಯ್ತು. ಕಾಂಟ್ಯಾಕ್ಟ್ ಅಲ್ಲಿ ನಿಮ್ಮ ನಂಬರ್ ಹಾಕಿರ್ತೀನಿ ನಾನು. ಸರಿ ಸರ್, ಆಯ್ತು. ಓಕೆ ಸರ್, ಆಯ್ತು. ಒಳ್ಳೆ ಇನ್ಫಾರ್ಮೇಶನ್ ತಿಳಿಸಿ ಧನ್ಯವಾದ ಸರ್ ನಿಮಗೆ. ಸರಿ, ಆಯ್ತು. ಓಕೆ ಸರ್.